ಮೆಡಿಕೇಶನ್ ಸ್ಟೋರ್ ಮಾಡುವಾಗ ಪ್ರೋಟೋಕಾಲ್ ಒಂದಿರಬೇಕು. ಓಕೆ, ನಾನು ಹುಷಾರಿರಲಿಲ್ಲ ಆದರೂ ನಾನು ಇವತ್ತು ಇಲ್ಲಿ ಇದ್ದೇನೆ, ನಾನು ಬರ್ತೇನಲ್ಲ ಇಂಥ ಒಂದು ಕೆಲಸಕ್ಕೆ. ನಾವು ರಾತ್ರಿ ಬೀಚಿಗೆ ಬಂದಾಗ ನಾವು ಯಾರಿದ್ರು ನಿಮ್ಗೆ ಗೊತ್ತುಂಟಾರ? ರಾತ್ರಿ ಬೀಚ್ ಬಂದಾಗ ಯಾರು ಬಂದಿದ್ರು, ಯಾರು ವಿಸಿಟ್ ಮಾಡಿದ್ದಾರೆ ರೀ? 72 ದಿವಸ ಅಲ್ಲಿ ನಾನು ಡೆಡ್ ಬಾಡಿ ತೆಗಿಲಿಕ್ಕೆ ನೀರಲ್ಲಿ ಮುಳುಗಿದ್ದೇನೆ, ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೇನೆ ನಾನು. ಅವಾಗ ಎಲ್ಲಿ ಹೋದ್ರಿ ಇವರು? ಎಷ್ಟೋ ಮೀಟಿಂಗ್ ಮಾಡಿದ್ವಿ ನಾವು, ಎಷ್ಟು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ಇದನ್ನು ಮಾಡದೆ ಇರ್ಲಿಕ್ಕೆ ಆಗ್ತದಾ ಸರ್? ಈಗ ಬಹಿರಂಗ ಪ್ರೋಟೋಕಾಲ್ ಅಲ್ಲ ಅಂತಿದ್ದಾರೆ ಸರ್. ಹಂಗಾರೆ ಅದು ಕಲ್ಲು ಕಾಣೋದು ಎಂಥದ್ದು? ಹಂಗೆ ತೆಗೆದು ಹೋಗ್ತಕ್ಕಪ್ಪ ನೀನೇ ತೆಗೆದು ಹೋಗ್ತಕ್ಕ. ನಾ ತೆಗಿಲೇ? ನೀನು ಹೇಳಿದ ನಾ ತೆಗಿತೇನೆ. ನೀನು ಹೇಳ್ತೀಯಲ್ಲ? ಹೌದಲ್ಲ, ನೀವು ಹೇಳ್ತೀರಲ್ಲಪ್ಪ, ಮತ್ತು ಆಮೇಲೆ ನನ್ನ ಹೆಸರು ಹಾಕ್ಬೇಡಿ. ಹಾಂ, ನೀನು ಯು ಆರ್ ನಾಟ್ ಕಾಲ್ಡ್ MLC, ಯು ಆರ್ ವೆಂಕಟ್. MLC also you are not called. ಏನು ಗೊತ್ತುಂಟ, BJPಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣ್ತದೆ. ಪಾಪ ಸುಧಾರಿಸ್ಕೊಳ್ಳಿ ಅಲ್ಲ, ನಾವು ಅದನ್ನು ಹೇಳ್ತೇವೆ. ನಮಗೆ ನಾನು ಒಂದು ಹೇಳ್ತೇನೆ, ಡೆವಲಪ್ಮೆಂಟ್ನಲ್ಲಿ ನಾವು ಯಾವುದೂ ಮಾಡೋದು ನಾವು. ಹೌದು, ಯಾಕೆ ಭಾಳಷ್ಟು ಶಾಸಕರನ್ನು ಮಾಡಿದ್ದಾರೆ. DC ಬರಬೇಕು, ನಮ್ಮ ಲೋಕೋಪಯೋಗಿ ಇಲಾಖೆ ಬರಬೇಕಿತ್ತು. ನ್ಯಾಷನಲ್ ಹೈವೇಯಿಂದ PD ಬಂದಿದ್ದಾರೆ, ಅವ್ರಿಗೆ ಕೇಳಿದೆ, ಅವರಿಗೂ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಇಟ್ ಇಸ್ ನಾಟ್ ಫೇರ್ ಅಲ್ಲ. ಕಾರನ್ನೇ ಕರಿಬೇಕು. ಇದು ಫೌಂಡೇಶನ್ ಇಸ್ಕೊಳ್ಳೋಲ್ಲ ನಿನ್ನ ಪ್ರಕಾರ ಅಲ್ಲ. ನೀನು ನಂಗೆ ಒಂದು ಹೇಳಪ್ಪ ವೆಂಕಟ್, ತಪ್ಪಿಕೊಂಡು ಹೋಗಬೇಡ. ಇದು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಅದು ಆಮೇಲೆ ನೋಡುವ. ಇದು ಇವತ್ತು ಮಾಡಿದ ಫೌಂಡೇಶನ್ ಹೌದು ಅಲ್ಲ? ಮತ್ತು ಬಿಜ್ನಲ್ಲಿ ನಾವು ಕೆಳಗೆ ಹೇಳಿದ್ದೇವಲ್ಲ ಮನೆ ಆಗಲಿ ಸರ್. ಹಾಂ, ನಿಮ್ಮ ಶಿರೂರಿನಲ್ಲಿ ನೋಡಿರೋದ? ಹಾಂ, ಇದೇ ಪತ್ರಕರ್ತರಿಗೂ ನಿಮಗೆ ಪತ್ರಕರ್ತರಿಗೂ ಆಗಿಬಿಟ್ಟಿದ್ದಾಗ ನಾವು ಹೋಗಿ ಜಗಳ ಮಾಡಿದ್ದೀವಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ, ಮಂಕಾಳು ವೈದ್ಯ ಹತ್ರ. ನಾನು ಹಾಳಾಗಿದ್ದೆ. ನನಗೆ ಆವಾಗ ಅವರು ಸಂಬಂಧ ಇಲ್ಲ. ನನಗೇನು ಗೊತ್ತಿಟ್ಟ, ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ಕಡೆಗೆ ಬರಬೇಕು. ಬಂದರೆ ಮಾತ್ರ ಜನರಿಗೆ ಗೊತ್ತಾಗೋದು, ಸರ್ಕಾರದ ಮಟ್ಟಿಗೆ ಗೊತ್ತಾಗೋದು. CMಗೆ ಒಂದು ಹೇಳಬೇಕಿತ್ತು, ಡೆಪ್ಯೂಟಿ CMಗೆ ಒಂದು ಹೇಳಬೇಕಿತ್ತು, ಸತೀಶ್ ಜಾರಕಿಹೊಳಿ ಸರ್ ಹೇಳಬೇಕಿತ್ತು, ಈ ಥರ ಮಾಡ್ತಾ ಇದ್ದೀವಿ ಅಂತ. ನಾನೀಗ ಮನೇಲಿ ಬಂದಿದ್ದೇನೆ ಅಂತ ಹೇಳ್ಕೊಂಡು, ನಿನ್ನೆ ಬಂದಿದ್ದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದೆ. ನನಗೆ ಇವತ್ತು ಬೆಳಿಗ್ಗೆ ಹೇಳಿದರು ಅವರು 8:30 9 ಗಂಟೆಗೆ ಹೇಳಿದರು. ನನಗೂ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡದು ಪೇಪರ್ ನೋಡಿದೆ, ಪೇಪರ್ನಲ್ಲಿ ಎಲ್ಲೂ ಇಲ್ಲ. ಆ ಥರ ಮಾಡಬಾರ್ದು ಅಲ್ಲ. ಈಗ ಇದು ತಪ್ಪು. ನಾನು ಒಂದೇ ಒಂದು ಮಾತು ಹೇಳ್ತೇನೆ, ಇದು ತರಾತುರಿಯಲ್ಲೇ ಹಾಳಾಗೋದು ಇನ್ನು ಮುಂದೆ. ಈ ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜ್ನಲ್ಲಿ ನೀವು ಸ್ಕೂಟರ್ ಓಡಿಸಿ ನೋಡಿ, ನೀವು ತೇಲ್ದಂಗೆ ಆಗ್ತಾಯಿದೆ. ಬ್ರಿಡ್ಜು ಭಾಳಷ್ಟು, ನಾನು ಹೇಳ್ತೇನೆ ಹಾಗ್ ಅಂತಾರೆ, ಹಾಗಿಂಗ್ ಪೊಸಿಷನ್ನಲ್ಲಿ. ಹಿಂಗಿದ್ರೆ ಸ್ಯಾಗಿಂಗ್ ಅಂತ, ಓಲ್ಡ್ ಸ್ಯಾಗಿಂಗ್ ಅನ್ನೋ ರೀತಿ ಅಪ್ಡೇಟ್ ಮಾಡ್ತಾ ಇದ್ವಿ. ಅದಕ್ಕೆ ಅದನ್ನು 2 ಸೈಡ್ ಇದನ್ನು ಗೋಡೆಯನ್ನು ಮಾಡಿಸ್ಬೇಕು. ಕರೆಂಟ್ ಎಲೆಕ್ಟ್ರಿಸಿಟಿ ಅವರು ಇನ್ನೂ ತನಕ ಪ್ರೊವಿಷನ್ ಮಾಡಿಲ್ಲ. ಈಗ ಅಂತ ಮಾಡ್ತಾರೆ ಪ್ರೊವಿಷನ್. ಅದಕ್ಕೆ ಬ್ರ್ಯಾಕೆಟ್ ಇರಬೇಕಿತ್ತು. ಪೇಂಟಿಂಗ್ ನೋಡಿ, ಗೋವಾದಲ್ಲಿ ಪೇಂಟಿಂಗ್ ನೋಡಿ. ಒಂದೊಂದು ಬ್ರಿಡ್ಜನ್ನು ನೋಡಿದ್ರೆ ಗೋವಾದಲ್ಲಿ ನೋಡ್ಬೇಕು ನಾವು. ಬ್ರಿಡ್ಜ್ ಸೇಫ್ ಇಲ್ಲ ಅಂತ ಹೇಳಿದ್ರಿ, ಅದು ಬಿರುಕು ಬಿದ್ದಿತ್ತು. ನಾನು ಯಾವಾಗಲೂ ಹೇಳಿದ್ದೀನಿ, ಯಾವಾಗಿಂದ ಹೇಳಿಲ್ಲ, ಯಾವಾಗ ಹೇಳಿಲ್ಲ ಹೇಳಿ. ನಾನು ಮತ್ತೆ ಬಿಣಿಗ ಬ್ರಿಡ್ಜ್ ಹತ್ರ ಬಿಣಿಗಾದಲ್ಲೂ ಕಲ್ಲು ಬೀಳುತ್ತೆ ಅಂತ ಹೇಳಿದೆ. ಸ್ಟಾಪ್ ಮಾಡಿದ್ರೆ ಆದಿಯು ಈಗ ಒಂದು 5-6 ಜನ ಆದರೂ ಹೋಗ್ತಿದ್ರೆ ಆ ಕಲ್ಲಿನಿಂದ ಬಿತ್ತ. ನಾನು ಹೇಳಿದ್ದೀನಿ 2ನೇ ದಿವಸ ಕಲ್ಲು ಬಿತ್ತು. DC ಅವರಿಗೆ, ಹೌದು DC ಅವರು ಆದರೂ ಒಂದು ಹೇಳಿದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ದಿವಸ ಈ ಹುಗಾರ್ ಬಂದ್ ಮಾಡಿದ್ರಲ್ಲಪ್ಪ, ಅವತ್ತೇ ಬಂದ್ ಮಾಡಿದ್ರು. ಇದು 2ನೇ ದಿವಸ ಕಲ್ಲು ಬಿದ್ದಿದ್ದಲ್ಲಪ್ಪ, 1 ತಾಸಿನಲ್ಲಿ ಕಲ್ಲು ಬಿದ್ದಿದೆ. ಕೇಳಿ, ನಾನು ಸುಳ್ಳು ಯಾಕೆ ಹೇಳಬೇಕು? ನಾವು ಸ್ಟಡಿ ಮಾಡಬೇಕು. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು. ಮತ್ತು ಏನಾಗಿದೆ, ಮೊದಲಿಂದೇ ರೋಡನ್ನು ಮಾಡ್ತಾಯಿದ್ದಾರೆ. ಅವಾಗ ಪ್ರಕಾಶಕ್ಕೆ ಹೇಳಿದ್ರು, ಅಂದರೆ ಏನು ಮೊದಲಿಂದೇ ರೋಡ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗಂತ ಹೇಳಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ತೊಗೊಂಡು ಕೂತ್ರೆ ನಮ್ಮ ಅಪ್ಪ ಅಮ್ಮ ಸತ್ತರೆ ಯಾರಿದ್ದಾರೆ ಇದಕ್ಕೆ? ಯಾರಾದರೂ ಇದ್ದಾರಾ? ಅಷ್ಟೇ ಅಲ್ಲ ಪಾಪ ಅವರಿಗೆ ಎಷ್ಟು ಒಂದು 200-300 ಕೇಸ್ ಆಗಿದ್ದಾವೆ, ಕೇಳಿ, ಡೆತ್ ಕೇಸ್. ಅದು ಸ್ವಲ್ಪ ಕಷ್ಟದಲ್ಲಿದೆ. ಆದ್ದರಿಂದ ನಾನು ಇವತ್ತು ಹೇಳ್ತೇನಲ್ಲ, ಇವತ್ತು ಅವ್ರು ಮಾಡಿದ್ದಾರೆ, ಮಾಡಲಿ, ದೇವರು ಒಳ್ಳೆ ಮಾಡಲಿ. ನಮ್ಗೆ ಹಂಗೆ, ನನಗಂತೂ ಹಾಗೆ ನಾವು ನೋವಿಲ್ಲ. ಅದು ಒಂದು ಸಿಸ್ಟಮ್ ಮೇಂಟೈನ್ ಮಾಡಬೇಕು. ಮೀಟಿಂಗ್ ಮಾಡಿದ್ದೇವೆ ನಾವು,
ನೀವು ಸಿ ಎಮ್ ಕರಿಬೇಕಿತ್ತು, ಡಿ ಸಿ ಎಮ್ ಕರಿಬೇಕಿತ್ತು, ನಮ್ಮ ಲೋಕೋಪಯೋಗಿ ಇಲಾಖೆ PWD ಮಿನಿಸ್ಟ್ರಿ ಕಳಿಸ್ಬೇಕಿತ್ತು. ಇದನ್ನು ಅವ್ರು ಮಿಸ್ಟೇಕ್ ಮಾಡ್ಕೊಂಡು ಹೊತ್ತಾಕಿದ್ದಾರೆ ಇದನ್ನು. ಎಷ್ಟೋ ಕಡೆ ಆಗಿದೆ ಇದೇ ಥರ. ಮತ್ತು ಒಂದು ಹೇಳ್ತೇನೆ ಇವತ್ತು, ಏನು ನನಗೆ ಆರೋಗ್ಯ ಸರಿ ಇಲ್ಲ, ಬಟ್ ಒಂದು ಕಂಡೀಷನ್ ಹೇಳ್ತೇನೆ, ಯಾರಾದರೂ ಅಪ್ಪಿತಪ್ಪಿ ಈ ಬ್ರಿಡ್ಜ್ ಮೇಲಿಂದ ಇಲ್ಲೇನಾದರೂ ಕಾಂಕ್ರೀಟ್ ಹಾಕಿದರೆ ಹುಷಾರು. ಇವರ್ ಫ್ರಮ್ ದಟ್ ಪೋದಾರ್, ಯಾರು ಪೋದಾರ್ ಯಾರು ಬರೀ ಅವನಿಗೆ ಆದಿ ಅಂತ ಕರೀತಾರೆ, ಸುಮ್ಮನೆ ಸತೀಶ್ ಅಣ್ಣ ಅವರು ಇನ್ವಿಟೇಷನ್ ಮಾಡಿದ್ದೆಲ್ಲ ಏನಿಲ್ಲ ಗೊತ್ತಾಯ್ತು ನಿಮಗೆ, ನಾವು ಕೇಳ್ಬೋದಲ್ಲ. ಹೆಂಗೆ ಯಾರಪ್ಪ? ದಿಸ್ ಪೀಪಲ್ ವಿಲ್ ಡೂ ದಿಸ್ ಜಾಬ್. ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್, ಫ್ರಮ್ ದಿಸ್ ಬ್ರಿಡ್ಜ್ ಯು ಕ್ಯಾನಾಟ್ ಯೂಸ್ ಎನಿಥಿಂಗ್. If one truck is also loaded from here to here, I will stop the work. Sir. Okay. It is not fair now. At least you have to put some advertisement and all these things, and you have to take the permission from the DC authority and PWD minister, CM, Deputy CM. How many meetings we have did in Bangalore? It is not fair, boss, what you are doing. Sir. Okay. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.